ಮಂಡ್ಯದಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಈಗ ಕಿಚ್ಚು ಭುಗಿಲೆದಿದೆ. ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ಆದೇಶಕ್ಕೆ ತೀವ್ರ ಖಂಡನೆ ವ್ಯಕ್ತ ಆಗಿದೆ. ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಸಂಜಯ್ ವೃತ್ತದಲ್ಲಿ ತಮಿಳುನಾಡು ಸಿಎಂ ಗೋ ಬ್ಯಾಕ್ ಚಳವಳಿ ಶುರುವಾಗಿದೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರೊಟೆಸ್ಟ್ಗೆ ಮುಂದಾಗಿರತಕ್ಕಂಥದ್ದು. ನಡು ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಯಿ ಬಡ್ಕೊಂಡು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನಾವು ನೀರು ಹರಿಸೋದಿಲ್ಲ, ಪ್ರಾಣ ಬಿಟ್ಟೆವು, ನೀರು ಬಿಡೆವು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ರೈತರು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನೀರು ತಮಿಳುನಾಡಿಗೆ ಹರಿಸೋದಿಲ್ಲ ಅನ್ನುವಂಥ ವಿಚಾರನ ಮುಂದಿಟ್ಕೊಂಡು ತಮಿಳುನಾಡು ಸಿಎಂ ಆಗಿರತಕ್ಕಂಥ ಜೋಸೆಫ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಈಗ ಕಿಚ್ಚು ಭುಗಿಲೆದಿದೆ. ಒಂದು ಕಡೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿತು, ಪ್ರತಿದಿನ 15 ದಿನಗಳ ತನಕ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತ. ಅದಾದ ನಂತರ ಒಂದು ಸಭೆ, ಮೊನ್ನೆ ತಾನೇ ಒಂದು ಸಭೆ ಇತ್ತು, 2:30ಕ್ಕೆ ಶುರು ಆಗಬೇಕಾಗಿತ್ತು. ಆ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಅಟ್ಲೀಸ್ಟ್ ಆ ಒಂದು ಸಭೆಯಲ್ಲಿ CWMA ಏನೋ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅಟ್ಲೀಸ್ಟ್ ಕರ್ನಾಟಕದ ಪರವಾಗಿ ಚರ್ಚೆ ಆಗಬಹುದು ಅನ್ನುವಂಥ ಕುತೂಹಲ ರೈತರಲ್ಲಿ, ಕನ್ನಡ ಪರ ಹೋರಾಟಗಾರರಲ್ಲಿ ಇತ್ತು. ಆದರೆ ಅದು ಉಲ್ಟಾ ಆಯ್ತು. ಆ ಸಭೆಯಲ್ಲೂ ಕೂಡ ಏನು ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ ಅದು ಸರಿಯಾಗಿದೆ, ಅದರ ಪ್ರಕಾರ ತಮಿಳುನಾಡಿಗೆ ಇಂತಿಷ್ಟು ಅನ್ನುವಂಥ ಒಂದು ನೀರನ್ನ ಬಿಡಬೇಕು ಅನ್ನುವಂಥದ್ದು ಆದೇಶ ಮತ್ತೆ ಹೊರಬಿತ್ತು. ಯಾವಾಗ ಆ ಒಂದು ಆದೇಶ ಹೊರಬಿತ್ತೋ ಇಲ್ಲಿ ಆಕ್ರೋಶ ಭುಗಿಲೇಳ್ತಾ ಬಂತು. ಇತ್ತೀಚೆಗೆ ತಮಿಳುನಾಡು ಸಿಎಂ ಆಗಿರತಕ್ಕಂಥ ವಿಜಯ್ ಅವರ ನಟನೆಯ ಕೊನೆಯ ಚಿತ್ರ ಜನನಾಯಕನ ಎಲ್ಲ ಕಡೆ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ಬಿಡುಗಡೆ ಆಗಿದೆಯೋ ಆ ಒಂದು ಥಿಯೇಟರ್ ಮುಂದೆ ಕಂಪ್ಲೀಟ್ ಆಗಿ ಪೋಸ್ಟರ್ಗಳನ್ನ ಕಿತ್ತು ಬಿಸಾಕೋದ್ರ ಮೂಲಕ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ಎಸ್ ರವಿ, ಈಗ ಆ ಭಾಗದಲ್ಲಿ ಯಾವ ರೀತಿ ಇದೆ ಈ ಕಾವೇರಿಯ ಕಿಚ್ಚು, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಕಾವೇರಿ ಕಿಚ್ಚು ಇವತ್ತು ಮಂಡ್ಯದಲ್ಲಿ ಮುಂದುವರೆದಿದೆ. ಪ್ರತಿಭಟನೆ ಇವತ್ತು ನಡೀತಾ ಇದೆ. ಈಗಾಗಲೇ ಬೆಳಿಗ್ಗೆಯಿಂದನೇ ಆರಂಭ ಆಗಿರ್ತಕ್ಕಂಥದ್ದು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ವಿಭಿನ್ನ ರೀತಿಯಲ್ಲಿ, ಅಂದ್ರೆ ಅವರು ಹಣೆಗೆ ನಾಮ ಹಾಕೊಂಡು, ಪಟ್ಟೆ ನಿಕ್ಕರ್ ಹಾಕೊಂಡು, ಕಬ್ನೆಲ್ಲ ಇಟ್ಕೊಂಡು ಬಂದು ಟೀ ತಯಾರು ಮಾಡಿ ಗೋ ಬ್ಯಾಕ್ ವಿಜಯ್ ಅಂತ ಹೇಳಿ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಇಟ್ ವೇಳೆ ಅವರು ಏನು ರಸ್ತೆನಲ್ಲೇ ಉರುಳು ಸೇವೆಯನ್ನು ಕೂಡ ಮಾಡಿದ್ರು. ಅಂದ್ರೆ ವಿಜಯ್ ಅವರು ಈಗ ಸದ್ಯಕ್ಕೆ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಸದ್ಯಕ್ಕೆ ಮುಂದೂಡಿರ್ಬೋದು, ಆದ್ರೆ ಎಂತ ಸಂದರ್ಭದಲ್ಲೂ ಅವರು ಮತ್ತೆ ರಾಜ್ಯಕ್ಕೆ ಬರಬಾರ್ದು. ಜೊತೆಗೆ ಅವ್ರ ಚಿತ್ರಗಳು ಏನಿದೆ ಅವುಗಳಿಗೂ ಒಂದ್ ರೀತಿ ನಿಷೇಧ ಇರಬೇಕು. ಜೊತೆಗೆ ಹಿಂಗೆ ಕಾವೇರಿ ನದಿ ನೀರನ್ನೇ ಅಂತ ಸಂದರ್ಭದಲ್ಲೂ ಬಿಡಬಾರ್ದು ಸರ್ಕಾರ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲೇ ಟೀ ಏನು ತಯಾರು ಮಾಡಿಕೊಂಡು ಕುಡಿದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ನೀರು ನಿರ್ವಹಣಾ ಮಂಡಳಿ ಏನಿದೆ ಆದೇಶ ನೀಡಿದೆ ಆ ಆದೇಶದ ವಿರುದ್ಧ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ.